ನೋಡಿ, ಇಲ್ಲಿ ಹೊರ ರಾಜ್ಯದ ಒಂದು ಉದ್ದನೆಯ ಬಸ್ ಹೋಗ್ತಾ ಇದೆ. ಇಲ್ಲಿ ತುಂಬ ಕಷ್ಟ ಇದೆ ಈ ವಾಹನ ತಿರುಗಿಸೋದು. ನನಗಂತೂ ತುಂಬ ಕುತೂಹಲ ಈ ಥರ ವಾಹನಗಳು ಬಂದ್ಬಿಟ್ರೆ. ಅದಕ್ಕೋಸ್ಕರ ಇದೊಂದು ಕ್ಲಿಪ್ ಹಿಡಿದು ಬಿಡೋಣ ಅಂತ ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲಿ ಹೋಯ್ತಾ ಇದೆ ನೋಡ್ರಿ, ಸಖತ್ ಹೈಟ್ ಇದೆ ನೋಡಿ, ಮೇಲೆಲ್ಲ ಉಜ್ಜುತ್ತಾ. ಯಾಕೆ ಅಪ್ಪ ಇಷ್ಟೊಂದು ಎತ್ತರ? ಅಯ್ಯೋ ಭಗವಂತ. ನೋಡಿ, ಇಲ್ಲಿ ಇರೋದು ಟಫು, ತುಂಬ ಟಫ್ ವಲಯ ಇದು. ಈಗ ಹೆಂಗೆ ಡ್ರೈವ್ ಮಾಡ್ತಾನೆ ಅನ್ನೋದೇ ನನಗೆ ದೊಡ್ಡ ಕುತೂಹಲ. ನೋಡ್ಕೊಳ್ಳಿ, ಈಗ ಇರೋದು ಸ್ಪೆಷಾಲಿಟಿ. ಹಾಂ ಎಸ್. ಅಣ್ಣನಿಗೆ ಸ್ವಲ್ಪ ಚಾಲೆಂಜು ಅಂತ ಹೇಳೋದಕ್ಕೆ ಬಯಸ್ತೀನಿ. ಓ, ಅಣ್ಣ ಈಸಿಯಾಗೆ ತಿರುಗಿಸ್ತಾನೆ. ಓ, ಇದ್ಯಾಕಣ್ಣ ಹಿಂಗೆ ನುಗ್ದರೆ? ಅಯ್ಯಯ್ಯಪ್ಪ, ಅಯ್ಯಯ್ಯೋ. ನೋಡ್ರಿ ಏನ್ರಿ ವಾಹನ, ಹೆಂಗೆ ಮಲಿಕತ್ತದೆ. ಇದೊಂದಾಯ್ತು, ಇನ್ನೊಂದು ಸ್ಪಾಟ್ ಅದೆ, ಅಲ್ಲೂ ಹೋಗೋಂಗೆ ಕ್ಲಿಪ್ ಹಿಡಿದು ಬಿಡ್ತೀನಿ ಅತ್ತಾಗೆ. ಈಸಿಯಾಗಿ ತಿರ್ಸ್ಕೊಂಬಿಟ್ಟ ಅಣ್ಣ. ಬಟ್ ಒಳ್ಳೆ ಹೆವಿ ವಾಹನ ಗುರು. ಏನಾರ ಹೋಗ್ಲಿ, ಅದೊಂದು ಕ್ಲಿಪ್ ಹಿಡ್ಕೊಂಡೇ ಬಂದ್ಬಿಡ್ಬೇಕು ನಾನು. ಸಖತ್ತಾಗದೆ ವಾಹನ, ಮಾತ್ರ ಚೆನ್ನಾಗಿದೆ. MP ಮಧ್ಯಪ್ರದೇಶ್. ಈ ರೀತಿ ಒಂದು ಹೈ ಲೆವೆಲಲ್ಲಿ ಈ ವಾಹನ ನೋಡ್ತೀನಿ ಅಂದರೆ ಗ್ರೇಟು. ನೋಡ್ರಿ, ಎಷ್ಟು ಕಷ್ಟ ಗೊತ್ತಾ. ಓ, ಬಂದ್ಬಿಟ್ಟು ಹತ್ತಿಂದ ಗೌರ್ಮೆಂಟ. ನಮ್ಮ ಅಣ್ಣ ಬಂದಾಯ್ತು, ಕಿಂಗ್ ಪಿನ್ ಜಯಸಿಂಹ. ಅಯ್ಯೋ, ಇಷ್ಟೊಂದು ಹೆವಿ ವಾಹನಕ್ಕೆ ಅಷ್ಟು ಚಿಕ್ಕದಾದ ಚಕ್ರಗಳ ವೀಲು. ಕಷ್ಟ ಕಣಮ್ಮ. ಈಗ ಹಿಂದೂ ಕೊಡ್ಕೋಬೇಕು. ನೋಡಿದ್ರಾ, ತುಂಬ ಟಫು. ತುಂಬಾನೇ ಟಫು. ಹೆವಿ ಇದೆ ವಾಹನ ಗುರು, ಇದು ಸಿಕ್ಕಾಪಟ್ಟೆ ಹೆವಿ ಇದೆ. MP ಮಧ್ಯಪ್ರದೇಶ್. ಇಲ್ಲೊಂದು ತಿರುವಿದೆ, ಅದೊಂದು ಕ್ಲಿಪ್ ಹಿಡ್ಕೊಂಡ್ಬಿಡ್ತೀನಿ, ಹೆಂಗೆ ಅಣ್ಣ ಹೊಡಿತಾನೆ ಡ್ರೈವಿಂಗು ಅಂತ. ನೋಡಿ, ಈ ಡಿಸೆಂಬರ್ ತಿಂಗಳು, ಜನವರಿ ತಿಂಗಳು, ಈ ಸಮಯಗಳಲ್ಲಿ ಹೊರ ರಾಜ್ಯಗಳಿಂದ ಈ ಥರ ವಾಹನಗಳು ಬರ್ತವೆ. ಆ ವಾಹನಗಳಲ್ಲಿ ಹಿಂದ್ಗಡೆ ಕೆಲವು ವಾಹನಗಳು ಬಾಟಮ್ ಹೈಟ್ ಇರ್ತದೆ, ಇನ್ನು ಕೆಲವು ವಾಹನಗಳು ಬಾಟಮ್ ಡೌನ್ ಇರ್ತದೆ. ಸೊ ಅಂತಹ ವಾಹನಗಳು ಕಷ್ಟ. ಈ ಡೌನ್ ಇರ್ತದಲ್ಲ ಬಾಟಮ್, ಅವು ತುಂಬ ಕಷ್ಟ. ಅದಕ್ಕೋಸ್ಕರ ಈ ಹೊರವಲಯದಿಂದ ಬರ್ತಕ್ಕಂಥ ವಾಹನಗಳಿಗೆ ಇದೊಂದು ಸಂದೇಶ ಇರಲಿ ಅಂದ್ಬಿಟ್ಟು ಈ ಕ್ಲಿಪ್ ತಗೋತಾ ಇದ್ದೀನಿ. ಹೆವಿ ಹೈಟು, ಆಮೇಲೆ ಬಾಟನ್ ಡೌನು ಇದೆಲ್ಲ ಇರಬಾರ್ದು ಅಂತ. ಉದ್ದ ನೋಡಿ, ಎಷ್ಟು ಉದ್ದ ಇದೆ ವಾಹನ, ಸಿಕ್ಕಾಪಟ್ಟೆ ಉದ್ದ ಇದೆ ನೋಡಿ. ಓಹೋ, ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಈಗ ನೋಡ್ರಿ ಎಷ್ಟು ಕಷ್ಟ ಅಂದರೆ ಬಂದ್ಬಿಡ್ತು ಗೌರ್ಮೆಂಟು. ಇಷ್ಟೊಂದು ಹೆವಿ ವಾಹನಕ್ಕೆ ಇಷ್ಟೊಂದು ಚಿಕ್ಕದಾದ ನೋಡಿ. ನೋಡಿ ಉಜ್ಕೊಂಬಿಡ್ತದೆ. ಬಹಳ ಕೇರ್ಫುಲ್ಲಾಗಿ ಡ್ರೈವ್ ಮಾಡಬೇಕು. ನೋಡಿ, ಜಾಮ್ ಆಗೋಯ್ತದೆ. ನೋಡಿ, ಇಷ್ಟೆಲ್ಲ ಸಾಹಸ ಮಾಡಬೇಕು. ಒಟ್ಟು ಉಜ್ಜಲ್ಲ ಅನ್ಕೋತೀನಿ. ಉಜ್ಜಲ್ಲ, ಯಾಕಂದರೆ ನೋಡ್ರಿ ಹೆಂಗೈತೆ. ಆಡಾಡಾ, ಬಸ್ ಅಂದರೆ ಹಿಂಗಿರ್ಬೇಕಪ್ಪ. ಅಬ್ಬಬ್ಬಬ್ಬ, ಸೂಪರ್. ವಾವ್, ಸಖತ್ತಾಗೆ ಡ್ರೈವ್ ಮಾಡ್ತಾನೆ ಅಣ್ಣ, ಪರವಾಗಿಲ್ಲ. ಓಕೆ, ಸಾಕಪ್ಪ ಇಷ್ಟೇ. ಈ ಒಂದು ವಾಹನ ನೋಡಿ ಖುಷಿ ಆಯಿತು, ಅದಕ್ಕೋಸ್ಕರ ಒಂದು ಕ್ಲಿಪ್ ತಗೊಳ್ಳೋಣ ಅಂತ ಬಂದೆ. ನೋಡೋಣ, ನಾನು ಸ್ವಲ್ಪ ಕೆಳಕ್ಕೆ ಹೋಗ್ತೀನಿ. ಅಲ್ಲೊಂದು ಇದೆ, ಅಲ್ಲೊಂದು ಸೀನ್ ಸಿಗುತ್ತೆ, ಹಿಡ್ದೇ ಬಿಡೋಣ. ಯಾಕೆ ಬರೋದು ಬಂದ್ಬಿಟ್ಟಿದ್ದೀನಿ. ಅಲ್ಲಿ ಕೆಳಗಡೆ ಹೆಂಗೆ ತಿರುಗಿಸ್ತಾರೆ ಅನ್ನೋದೇ ನನಗೊಂದು ಕುತೂಹಲ ಗುರು. ಅದೇ ಈ ಹೆವಿ ವಾಹನಗಳು ಈ ತಿರುವುಗಳಲ್ಲಿ ಹೆಂಗೆ ತಿರುಗಿಸ್ತಾರೆ ಅನ್ನೋದು ಒಂದು ಆಶ್ಚರ್ಯ ನನಗೆ. ಅದಕ್ಕೋಸ್ಕರ ಈ ಕ್ಲಿಪ್ಗಳನ್ನ ಹಿಡಿತೀನಿ. ಅಲ್ಲೊಂದು ಡೌನ್ ಇದೆ, ಅದನ್ನು ನೋಡ್ಬಿಡೋಣ. ಆಮೇಲೆ ಮತ್ತೆ ಈ ವಿಡಿಯೋನ ಅಂತ್ಯಗೊಳಿಸೋಣ. ಏನು ವಾಲ್ತದೆ ಗುರು ಆ ಬಸ್ಸು, ಆ ಕಡೆ ಈ ಕಡೆ ಮಲಗಿ ಹೇಳ್ತದೆ ಸುಮ್ಮನೆ. ಹಂಗೆ ತಿರುಗಿಸೋದು ನೋಡ್ರೆ ಭಯನೇ ಆಯ್ತದೆ ಅದು. ಅಯ್ಯೋ, ನೋಡೋಣ ಇಲ್ಲೊಂದು ಕ್ಲಿಪ್ಪು.
ಹಾಂ ಓಹ್ ಅಣ್ಣ 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 ಯಾಕಣ್ಣ ಹಂಗೆ ನುಗ್ದೆ ಅಬ್ಬಬ್ಬಬ್ಬ ಕಾರ್ನವ್ರು ಬೆಂಕಿ ಮಾತ್ರ ಅಯ್ಯೋ ಇರ್ರಣ ಓಲಿ ಅದು ಅಯ್ಯೋ 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 ಶಿವ 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 ಸ್ವಲ್ಪ ಮಿಸ್ ಆದ್ರೆ ಉಜ್ಕೊಂಬಿಡ್ತದೆ ಗುರು ಪಾಪ ಗ್ರೇಟ್ ವರ್ಕ್ ಸೂಪರ್ ಅಣ್ಣ ಸೂಪರ್ ಡ್ರೈವಿಂಗ್ ಅಣ್ಣ ಮಾತ್ರ ಅಣ್ಣ ಬೆಂಕಿ ಡ್ರೈವಿಂಗ್ ಎಲ್ಲ ನಮ್ಮ ಚಂದದಾರ ನಮ್ಮ ಫಾಲೋವರ್ಸ್ ಎಲ್ಲ ನೋಡ್ತಾರೆ ಗುರು ಖುಷಿ ಆಗತ್ತೆ ಹೊಸ ವರ್ಷದ ಶುಭಾಶಯಗಳು ಕಣ್ರಪ್ಪ ಸಾಕು ಹೆಂಗೆ ಬರ್ತವೆ ವಾಹನಗಳು ನೋಡ್ಕೊಳ್ಳಿ ಹೊಸ ವರ್ಷಕ್ಕೆ ಸಿಕ್ಕಾಪಟ್ಟೆ ವಾಹನಗಳು ಕ್ರೈಸ್ತ ಹೊಸ ವರ್ಷ ಕಣಪ್ಪ ಆಮೇಲೆ ನಮ್ಮವ್ರು ಬೈತಾರೆ ನಮ್ಗೆಲ್ಲ ಕಣಯ್ಯ ಹೊಸ ವರ್ಷ ಅಂತಾರೆ ನಮಗೆ ಯುಗಾದಿಗೆ ಕಣಯ್ಯ ಅಂತಾರೆ ಎಂಥ ಬಾಟ್ಲಲ್ಲ ಇದು ಓಕೆ ಥ್ಯಾಂಕ್ ಯು